ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಮೂಲಭೂತ ಸೌಕರ್ಯ, ಶಿಕ್ಷಣ, ಆರೋಗ್ಯ, ವಸತಿ ಈಡೇರಿಸಲು ಸಿಪಿಐಎಂನಿಂದ ಶಾಸಕರಿಗೆ ಮನವಿ ಸಲ್ಲಿಕೆ. ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಶರಣಪ್ಪ ಬೇರಿಗಿ, ಪ್ರಧಾನ ಕಾರ್ಯದರ್ಶಿಗೆ ಅಮರೇಶ್ ಅಲಗನೂರ್ ಆಯ್ಕೆ. ನಾವು ಮೋಸಗಾರರಲ್ಲ, ನಮಗೆ ಮೋಸ ಮಾಡಿದ್ದಾನೆ ಖಾಜಾ ಪಾಷಾ, ಎಚ್ ಹುಸೇನ್ ಹೇಳಿಕೆ. ರಾಯಚೂರು ಯೋಜನಾ ನಿರ್ದೇಶಕರಿಂದ ನರೇಗಾ ಕೆಲಸಗಳ ಪರಿಶೀಲನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ 816 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಔಷಧ ಕೊರತೆ, ಸಿಬ್ಬಂದಿ ಕೊರತೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಬ್ಬಂದಿ, ಔಷಧ ಕೊರತೆ. ಸಾಲಗುಂದ ಗ್ರಾಮದಲ್ಲಿ ವೈದ್ಯರ ಕೊರತೆ. ಕೆಂಗಲ್, ಕಲ್ಲೂರ್, ಬೂತಲ್ದಿನಿ ಕ್ಯಾಂಪ್ನಲ್ಲಿ ಸ್ಮಶಾನದ ಜಾಗ ಇಲ್ಲ. ಯುಜಿಡಿ ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಮತ್ತು 24x7 ಕುಡಿಯುವ ನೀರು ಇನ್ನೂ ಪ್ರಾರಂಭ ಆಗಿಲ್ಲ. ಜನತಾ ಕಾಲೋನಿ ಮಹಿಳಾ ಶೌಚಾಲಯದ ಕೊರತೆ ಇದೆ. ತುರಿಯಾಳ ಪಟ್ಟಣದ ವಾರ್ಡ್ ನಂಬರ್ 10ರಲ್ಲಿ ನಿವೇಶನ ರಹಿತರಿಗೆ ನಿವೇಶನಕ್ಕಾಗಿ ಒತ್ತಾಯ ಮಾಡುತ್ತಾ ಇದ್ದೇವೆ. ಬೊಮ್ಮನಾಳ್ ಗ್ರಾಮದ ಚರಂಡಿ ನೀರು ರಸ್ತೆಯಲ್ಲಿ ಹರಿದಾಡುತ್ತಿರುವ ಕುರಿತು, ರೈತ ಭವನ ಹಂದಿ ಹಿಡಿಯುವ ತಾಣವಾಗಿದ್ದ ಕುರಿತು ಇಂದು ಈ ಎಲ್ಲ ಸಮಸ್ಯೆಗಳ ಈಡೇರಿಕೆಗಾಗಿ ಸಿಪಿಐಎಂ ಪಕ್ಷ ತಾಲೂಕಾ ಸಮಿತಿ ವತಿಯಿಂದ ಶಾಸಕರಿಗೆ ಹಾಗೂ ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಶಿಕ್ಷಕರ ಸಂಖ್ಯೆ 1585, ಖಾಲಿ ಇರುವ ಶಿಕ್ಷಕರ ಸಂಖ್ಯೆ 816, ಇಂಗ್ಲಿಷ್ ಶಿಕ್ಷಕರ ಕೊರತೆ 127, ಗಣಿತ ವಿಜ್ಞಾನ ಶಿಕ್ಷಕರ ಕೊರತೆ 350, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಣ ಗಣಿತ ವಿಜ್ಞಾನ ಶಿಕ್ಷಕರ ಕೊರತೆ 115. ಇನ್ನು ಆದರ್ಶ ಸ್ಕೂಲ್ ಸ್ಥಿತಿ 20 ಮಂಜೂರಾದ ಶಿಕ್ಷಕರ ಸಂಖ್ಯೆ 6 ಜನರ ಕೊರತೆ, ಹಿಂದಿ 1, ಇಂಗ್ಲಿಷ್ 1, PCM 2, CBED 2. KPSC ಶಾಲೆ ಸ್ಥಿತಿ ಜವಳಗೆರ ಮಂಜೂರಾದ ಶಿಕ್ಷಕರ ಸಂಖ್ಯೆ 20, ಕೊರತೆ 9, ಮಕ್ಕಳ ಸಂಖ್ಯೆ 364. ಅಂಬಾಮಠ ಗೊಬ್ಬರಕಲ್ಲು ಮಂಜೂರಾದ ಶಿಕ್ಷಕರ ಸಂಖ್ಯೆ 9, ಕೊರತೆ 4, ಮಕ್ಕಳ ಸಂಖ್ಯೆ 242. ಪ್ರೌಢಶಾಲೆಗಳ ಸ್ಥಿತಿ ಮಂಜೂರಾದ ಶಿಕ್ಷಕರ ಸಂಖ್ಯೆ 431, ಕೊರತೆ 214. ನಗರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣದ ಸ್ಥಿತಿಗತಿ ಮಂಜೂರಾದ ಶಿಕ್ಷಕರ ಸಂಖ್ಯೆ 142, ಕೊರತೆ 87. ಇದು ತಾಲೂಕಿನ ಶಿಕ್ಷಣದ ಸ್ಥಿತಿ. ತಾಲೂಕಿನಲ್ಲಿರುವ 11 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಕಡೆ ವೈದ್ಯರು ಇದ್ದಾರೆ ಎನ್ನುತ್ತಾರೆ. ಸಾಲಗುಂದದಲ್ಲಿ ವೈದ್ಯರು ಇಲ್ಲ, ದೊಡ್ಡ ಊರು ವೈದ್ಯರಿಲ್ಲ, ಉಳಿದ ಕಡೆ ವೈದ್ಯರು ಇದ್ದರೂ ಅಲ್ಲಿಯೇ ವಾಸವಾಗಿರದೆ ನಗರದ ಕಡೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಮಾಡುವುದು ಇದೆ. ನಗರದ ಸಾರ್ವಜನಿಕ ಆಸ್ಪತ್ರೆ ಸ್ಥಿತಿಗತಿ ವೈದ್ಯರಿದ್ದರೂ ಡ್ಯೂಟಿ ಟೈಮಲ್ಲಿ ಸರಿಯಾಗಿ ಇರುವುದಿಲ್ಲ ಎನ್ನುವ ಆರೋಪವೂ ಇದೆ. 2.5 ವರ್ಷದಿಂದ ರಿಪೇರಿ ನಡೆಯುತ್ತಿದೆ, ಮುಗಿದಿಲ್ಲ. ಇರುವ ಡಿ ಗ್ರೂಪ್ ನೌಕರರಿಗೆ ರೊಟೇಷನ್ ಡ್ಯೂಟಿ ವ್ಯವಸ್ಥೆ ಇಲ್ಲ. ಹಣ ಕೊಟ್ಟವರಿಗೆ ಒಳ್ಳೆ ಕಡೆ ಡ್ಯೂಟಿ, ಕೊಡದೆ ಇರುವವರಿಗೆ ಗತಿ ಹೇಳತೀರದು. ಔಟ್ ಸೋರ್ಸ್ ಸಿಬ್ಬಂದಿಗೆ ತಿಂಗಳ ಸಂಬಳ ಕನಸಿನ ಮಾತು, ಅವರು ಬದುಕುವುದಾದರೂ ಹೇಗೆ? ಮೆಡಿಸಿನ್ ಕೊರತೆ ಹೇಳತೀರದು. ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಿತಿಗತಿ ಬಿಲ್ಡಿಂಗ್ ಆಗಿದೆ, ಕಾಂಪೌಂಡ್ ವ್ಯವಸ್ಥೆ, ದೋಬಿ ಘಾಟ್, ಬಯೋಮೆಡಿಕಲ್ ಶೀಲ್ಡ್ ಕೊರತೆ ಇದೆ. ಯಂತ್ರೋಪಕರಣ ಕೊರತೆ, ಔಷಧಿ ಕೊರತೆ, ಸಿಬ್ಬಂದಿ ಕೊರತೆ ಇದೆ. ಲೆಪ್ರೋಸ್ಕೋಪಿಕ್ ಆಪರೇಷನ್ ವ್ಯವಸ್ಥೆ ಇಲ್ಲ. ಸಿಬ್ಬಂದಿ ಕೊರತೆ ಬಗ್ಗೆ ವಿಚಾರಿಸಿದಾಗ ಕೆಲಸದ ಒತ್ತಡದ ಕಾರಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಹಿ ಹಾಕಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎನ್ನುತ್ತಾರೆ. ಅಲ್ಲಿ ಕೇಳಿದರೆ ಇಲ್ಲಿ ಸಹಿ ಹಾಕಿ ಅಲ್ಲಿ ಕೆಲಸ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಕೆಲವು ಸಲ ಸಹಿ ಇದ್ದರೂ ವಾಸ್ತವದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳೇ ಇರುವುದಿಲ್ಲ. ಸಮಯ ಪಾಲನೆ ಅಂತೂ ಇವರಿಗೆ ಅನ್ವಯಿಸುವುದಿಲ್ಲ ಎನಿಸುತ್ತದೆ. ಇದು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ. ನಗರದಲ್ಲಿ ಕಲರ್ ಥೆರಪಿ ಹೆಸರಿನಲ್ಲಿ ಮುಗ್ಧರನ್ನು ವಂಚಿಸುವ ಕೆಲಸ ಆಗುತ್ತಿದ್ದು ಅದರ ವೈಜ್ಞಾನಿಕ ಸತ್ಯತೆ ತಿಳಿಸಬೇಕು ಮತ್ತು ಈಗಲೇ ಪ್ರಾರಂಭವಾಗಿರುವ ಶಾಖೆಗಳ ನೈಜತೆ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಬೇಕು. ನಗರದಲ್ಲಿ UGD ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಿದ್ದು ಅದು ತನಿಖೆ ಆಗಬೇಕು. 24x7 ಕುಡಿಯುವ ನೀರು ಇನ್ನೂ ಪ್ರಾರಂಭವಾಗಿಲ್ಲ. ಈ 2 ಯೋಜನೆಗಾಗಿ 100 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಈ ಕುರಿತು ಸಮಗ್ರ ತನಿಖೆಗೆ ಸಿಪಿಐಎಂ ಪಕ್ಷ ಒತ್ತಾಯಿಸುತ್ತದೆ. ನಗರದ ವಾರ್ಡ್ ನಂಬರ್ 25ರಲ್ಲಿ ಮಹಿಳೆಯರ ಶೌಚಾಲಯಕ್ಕಾಗಿ ಮನವಿ ಸಲ್ಲಿಸಿದರೂ ತ್ವರಿತಗತಿಯಲ್ಲಿ ಕೆಲಸ ನಡೆಯುತ್ತಿಲ್ಲ. ಒತ್ತಡ ಹಾಕಿದಾಗ ಬಂದು ಕೆಲಸ ನಿರ್ವಹಿಸುವುದು, ಉಳಿದಂತೆ ಕೇಳುವವರು ಇಲ್ಲ ಎನ್ನುವಂತಾಗಿದೆ. ಕೂಡಲೇ ಶೌಚಾಲಯ ಕಾಮಗಾರಿ ಪ್ರಾರಂಭಿಸಬೇಕು ಹಾಗೂ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ. ವಾರ್ಡ್ಗಳಲ್ಲಿ ನಿವೇಶನ ರಹಿತರು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಅವರಿಗೆ ನಿವೇಶನ ಹಂಚಿಕೆ ಮಾಡಬೇಕು. 60 ವರ್ಷ ಮೇಲ್ಪಟ್ಟವರಿಗೆ ನೀಡುತ್ತಿರುವ ವೃದ್ಧಾಪ್ಯ ಪೆನ್ಷನ್ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಅಂಚೆ ಇಲಾಖೆಯಿಂದ ಮಾಡಿಸಬೇಕು. 54ನೇ ಉಪಕಾಲುವೆ ಅಡಿಯಲ್ಲಿ ಬರುವ
3-6 ವಿತರಣಾ ಕಾಲುವೆ ದುರಸ್ತಿಗಾಗಿ 21 ಲಕ್ಷ ಮಂಜೂರಾಗಿದ್ದು 14 POಗಳ ದುರಸ್ತಿ ಸರಿಯಾಗಿ ಮಾಡದೆ ಕಳಪೆಯಿಂದ ಕೂಡಿದೆ. 1 PO ಮುಟ್ಟೇ ಇಲ್ಲ. ತನಿಖೆಗೆ CPIM ಪಕ್ಷ ಒತ್ತಾಯಿಸುತ್ತದೆ. ನಗರದ ರೈತ ಭವನದ ಸ್ಥಿತಿ ಹೇಳತೀರದು. ಹಂದಿ ಹಿಡಿಯುವ ಜಾಗವಾಗಿ ಮಾರ್ಪಟ್ಟಿದೆ. ಸುಸಜ್ಜಿತ ರೈತ ಭವನವಿಲ್ಲ. ಈ ಕೊರತೆ ಕೂಡಲೇ ನೀಗಿಸಬೇಕು. ಬೊಮ್ಮನಾಳ್ ದೇವರಗುಡಿ ರಸ್ತೆಯಲ್ಲಿ CC ರೋಡ್ ಮಾಡಿದ್ದು ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ಚರಂಡಿ ನೀರು ಹರಿದಾಡುತ್ತಿದೆ. ಇದರಿಂದ ಗ್ರಾಮಸ್ಥರು ನಡೆದಾಡಲು ಪರದಾಡುವ ಸ್ಥಿತಿ ಇದೆ. ಚರಂಡಿ ಕಾಮಗಾರಿಗೆ ಹಣ ಮಂಜೂರು ಆಗಿ ಕೆಲಸ ಮಾಡದೆ ಹಣ ಲ್ಯಾಪ್ಸ್ ಆಗಿದೆ ಎನ್ನುವ ಮಾಹಿತಿ ಇದೆ. ಕೂಡಲೇ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು. ಇದರ ಜೊತೆಗೆ ಬಿಸಿಯೂಟ ನೌಕರರ ಸಮಸ್ಯೆ, ಹಮಾಲಿ ಕಾರ್ಮಿಕರ ಸಮಸ್ಯೆ, ಕಟ್ಟಡ ಕಾರ್ಮಿಕರ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು CPIM ಪಕ್ಷ ನಗರದ ಪ್ರವಾಸಿ ಮಂದಿರದಲ್ಲಿರುವ ಶಾಸಕರ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿ ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್, ಎಂ ಗೋಪಾಲಕೃಷ್ಣ, ರೇಣುಕಮ್ಮ, ಶರಣಮ್ಮ ಪಾಟೀಲ್, ಗೇಸುದರಾಜ್, ಗರೀಬ್, ಯಂಕಪ್ಪ ಕೆಂಗಲ್, ಎಸ್ ದೇವೇಂದ್ರಗೌಡ, ನರಸಿಂಹಪ್ಪ, ಬಿ ಲಿಂಗಪ್ಪ, ಅಪ್ಪಣ್ಣ, ಮಹೇಶ್, ವಿಶ್ವನಾಥ್, ವಿರೂಪಾಕ್ಷಗೌಡ, ಶ್ರೀನಿವಾಸ ರೆಡ್ಡಿ, ಮಲ್ಲಿಕಾರ್ಜುನ, ಅಮರೇಶ್, ಮುನಿಸ್ವಾಮಿ, ಹೊನ್ನೂರಪ್ಪ, ಶಕುಂತಲ ಪಾಟೀಲ್, ಶರಣಮ್ಮ, ವಿಶಾಲಾಕ್ಷಿ, ದೇವಮ್ಮ, ಲಕ್ಷ್ಮಿ, ಶಂಕರಪ್ಪ, ಚಂದಪ್ಪ, ಹುಸೇನಪ್ಪ, ವಿರುಪಣ್ಣ, ಅಳ್ಳಪ್ಪ ಸೇರಿದಂತೆ ಜನತಾ ಕಾಲೋನಿ, ಮೆಹಬೂಬ್ ಕಾಲೋನಿ, ಕೆಂಗಲ್, ಸಾಲ್ಗುಂದ, ತುರ್ವಿಹಾಳ್ ಗ್ರಾಮದ ಸದಸ್ಯರು ಇದ್ದರು. ಬೊಮ್ಮನಾಳು ಊರಾಗ ನಡ ಊರಾಗ ಒಂದು ರಸ್ತೆ ಇದೆ ಸರ್. ಈಗ ಹೋದ್ರೆ ಇದೇ ಸ್ಥಿತಿ ಐತಿ. ಎರಡು ಕಡೆ ಗಟರ್ ಇಲ್ಲ, ಗಟರ್ ಹೋಗಕ್ಕೆ ನೀರು ಮುಂದೆ ಮಾಡೇ ಇಲ್ಲ ಸರ್. ಇದು ಒಂದು 54 ಕೆನಾಲ್ ಒಳಗೆ 3R ಕೆನಾಲ್ ರಿಪೇರಿ ಅಂತ ಹೇಳಿ 21 ಲಕ್ಷ MLA ಸಾಹೇಬ್ರ ಕಡೆಯಿಂದ ಗ್ರಾಂಟ್ ಆಗೈತೆ. ರಿಪೇರಿ ಮಾಡ್ಯಾರಂದ್ರೆ ಈ ಪೈಪ್ ಹಾಕಿದ್ರೆ ಇದು ಮುಚ್ಚಿಲ್ಲ. 14 ಪೈಪ್ ಇದೇ ರೀತಿ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟರು. ಈ ಪೈಪ್ಗಳು ಹಾಕ್ಯಾರ ನೋಡ್ರಿ, ಇದು ಮಣ್ಣು ಮುಚ್ಚಿಲ್ಲ, ಇದು ಮಾಡಿದ್ರೆ ಸೈಡ್ ವಾಲ್ ಕೂಡ ಕೈಕಲ್ಲ. ಈ 54 3R ಇದನ್ನ 21 ಲಕ್ಷ ಸ್ಯಾಂಕ್ಷನ್ ಆಗಿದ್ರೆ ಅರ್ಧಂಬರ್ಧ ಮಾಡಿದ್ರು ಒಂದು ಸರ್. ಇನ್ನೂ ಒಂದು ರೈತ ಭವನ ಅಂತೇಳಿ ರೈತರಿಗೆ ಇರುವಂತ ಒಂದು ಇದನ್ನ ಈಗ APMC ಒಳಗ ಹಂದಿ ಸಾಕಾಣಿಕೆ ಮಾಡಬೇಕು ಸರ್. ಹಂದಿ ಸಾಕಾಣಿಕೆ ಮಾಡಬೇಕು ರೈತ ಭವನ APMC ಒಳಗ ನೋಡ್ರಿ. ಹಂದಿ ಓಡಕೈತಲ್ಲ, ಇದು ಬಿಲ್ಡಿಂಗ್ APMC ಇದು. ಇದರಿಂದ ಹಂದಿ ಹೊತ್ತು ಲೋಡ್ ಮಾಡ್ಕೊಂಡು ಮಾರಾಕೈತಾರೆ. ಕಲ್ಲೂರು ಸ್ಮಶಾನದ ರಸ್ತೆ ಮತ್ತು ಕೆಂಗಲ್ ಬಿಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ರಸ್ತೆ ನಾವು ಒಬ್ಬರು ಸರ್ವೇಯರ್ನ ಕಳಿಸಿ ಅದು ರಸ್ತೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ, ಅದು ವಹಿವಾಟು ರಸ್ತೆ ಐತೆ ಆಕ್ಚುಲಿ. ಅದೇ ಇಲ್ಲ, ನಾವು ಬಿಡಿಸ್ತೀವಿ ಅಂತ ಹೇಳ್ತೀವಿ. ಬಿಡಿಸ್ತೀವಿ ಅಂದ್ರೆ ಬಿಡಿಸ್ತೀವಿ. ನಾವು ಸ್ಮಶಾನಕ್ಕೆ ಹೋಗಕ್ಕೆ ಏನ್ ಜಾಗ ಮಾಡಿ ಕೊಡ್ಬೇಕು ಅದ್ ಜಾಗ ಮಾಡಿ ಕೊಡ್ತೀವಿ. ಕಲ್ಲೂರು ಸ್ಮಶಾನದ ಆಯ್ತು. 54ನೇ ಡಿಸ್ಟ್ರಿಬ್ಯೂಟರ್ 3R ಹೇಳಿದ್ರಿ, ಇದನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. ಹೇಳ್ತೀನಿ, ಡಬ್ಲ್ಯೂ ಅವರು ಬರ್ತಿದ್ದಾರೆ ಮಧ್ಯಾಹ್ನ, ಅವಾಗ ಕೇಳ್ತೀವಿ. ಅದ್ರ ಜೊತೆಗೆ ತುರ್ವಿಯಾಳದ ಹೇಳಿದೆ. ತುರ್ವಿಯಾಳದಲ್ಲಿ ಈಗಾಗಲೇ ಅವರು ಬಾಡಿ ರೆಸಲ್ಯೂಷನ್ ಮಾಡಿದೆ ಪಟ್ಟಣ ಪಂಚಾಯತಿಯಲ್ಲಿ. ಯಾರು ನಿರ್ಗತಿಕರಿದ್ದಾರೆ, ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವ್ರು ಕೊಡ್ಬೇಕು ಅಂತೇಳಿ. ಅಲ್ಲೆಲ್ಲ ಉಳ್ಳವರು ದೊಡ್ಡವರೆಲ್ಲ ಶೆಡ್ ಹಾಕೊಂಡು 1 ಬದಲು 2, 3 ಸೈಡ್ ತಗೊಂಡಿದ್ದಾರೆ ಅಂತವ್ರು. ಸಿಂಧನೂರು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಆಯ್ಕೆ ಇಂದು ಜಿಲ್ಲಾ ಅಧ್ಯಕ್ಷರಾದ ಆರ್ ಗುರುನಾಥ್ ಅವರ ಸಮಕ್ಷಮದಲ್ಲಿ ನೆರವೇರಿತು. ಅವಿರೋಧ ಆಯ್ಕೆಗೆ ಎಲ್ಲರನ್ನೂ ಮನವೊಲಿಸುವ ಪ್ರಯತ್ನಿಸಿದ ಜಿಲ್ಲಾ ಅಧ್ಯಕ್ಷರ ಪ್ರಯತ್ನಕ್ಕೆ ಫಲ ಸಿಗದೆ ಅಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ಬೇರ್ಗಿ ಮತ್ತು ಮೊಹಮ್ಮದ್ ಮುಸ್ತಫಾ ಮಧ್ಯ ಸ್ಪರ್ಧೆ ಏರ್ಪಟ್ಟು 12 ಮತ ಶರಣಪ್ಪ ಬೇರ್ಗಿ ಅವರಿಗೆ, 10 ಮತ ಮುಸ್ತಫಾ ಅವರು ಪಡೆದರು. ಶರಣಪ್ಪ ಬೇರ್ಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಜಿಲ್ಲಾ ಅಧ್ಯಕ್ಷರಾದ ಆರ್ ಗುರುನಾಥ್ ಘೋಷಣೆ ಮಾಡಿ ಆಯ್ಕೆ ಪತ್ರ ನೀಡಿದರು. ಬೆಳಗ್ಗೆಯಿಂದ ಪತ್ರಿಕಾ ಭವನದಲ್ಲಿ ತುರುಸಿನಿಂದ ಚುನಾವಣೆ ಪ್ರಕ್ರಿಯೆಗಳು ನಡೆಯುತ್ತಿದ್ದವು. 2 ಕಡೆಯಿಂದಲೂ ಅವರವರ ಗೆಳೆಯರ ಜೊತೆ ಮಾತುಕತೆ, ಹೊಂದಾಣಿಕೆ ಎಲ್ಲವೂ ನಡೆದಿದ್ದವು. ಜಿಲ್ಲಾ ಅಧ್ಯಕ್ಷರು ಆಗಮಿಸಿದ ನಂತರ ಎಲ್ಲರನ್ನು ಸೇರಿಸಿ ಅವಿರೋಧ ಆಯ್ಕೆಗೆ ಜಿಲ್ಲಾ ಅಧ್ಯಕ್ಷರು ಎಲ್ಲರಲ್ಲಿ ಮನವಿ ಮಾಡಿದರು. ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಮುಸ್ತಾಫ್ ಮತ್ತು ಶರಣಪ್ಪ ಬೇರ್ಗಿ ಇವರಿಗೆ ತಿಳಿ ಹೇಳುತ್ತಾ ಮೊದಲನೇ ಅವಧಿಗೆ ಶರಣಪ್ಪ ಅಧ್ಯಕ್ಷರಾಗಲಿ, ನಂತರ ಅವಧಿಗೆ ಮುಸ್ತಫಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿ ಎನ್ನುವ ಜಿಲ್ಲಾ ಅಧ್ಯಕ್ಷರ ಮನವಿಗೆ ಮುಸ್ತಫಾ ಸ್ಪಂದಿಸದೇ ಇರದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅನಿವಾರ್ಯವಾಯಿತು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅಮರೇಶ್ ಅಲಬನೂರ್, ಖಜಾಂಚಿ ಸ್ಥಾನಕ್ಕೆ ಚಂದ್ರಶೇಖರ್ ಬೆನ್ನೂರ್, ಕಾರ್ಯದರ್ಶಿ ಸ್ಥಾನಕ್ಕೆ ರಾಘವೇಂದ್ರ ಮುದ್ಗಲ್, ಉಪಾಧ್ಯಕ್ಷ ಸ್ಥಾನಕ್ಕೆ ಯಮನಪ್ಪ ಪವಾರ್ ಹಾಗೂ ದುರ್ಗೇಶ್ ಅವಿರೋಧವಾಗಿ ಆಯ್ಕೆಯಾದರು. ಕಾರ್ಯಕಾರಿ ಸಮಿತಿಯ 7 ಸ್ಥಾನಕ್ಕೆ ಹೊಂದಾಣಿಕೆ ಇಲ್ಲದ ಕಾರಣ 13 ಜನ ನಾಮಪತ್ರ ಸಲ್ಲಿಸಿದ ಪರಿಣಾಮ ಚುನಾವಣೆ ನಡೆಯಿತು. DH ಕಂಬ್ಳಿ, ಪ್ರಹ್ಲಾದ್ ಗುಡಿ, ಶ್ಯಾಮ್ ಕುಮಾರ್, ವೀರೇಶ್ ಗಡ್ಡಿಮಾಳ್, ಚನ್ನಬಸವ, ಮುಸ್ತಫಾ ತುರ್ವ್ಯಾಳ್,
ತುರ್ವ್ಯಾಳ್, ನವಾಬ್ ತುರ್ವ್ಯಾಳ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಬುದ್ಧಿ ಹೇಳುವ, ವಿಮರ್ಶೆ ಮಾಡುವ ನಾಲ್ಕನೇ ಅಂಗ ಎನಿಸಿಕೊಂಡ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಂಧನೂರು ತಾಲೂಕಿನ ಇಬ್ಬರು ಚಲಾಯಿಸಿದ ಮತಗಳು ಕುಲಗೆಟ್ಟಿದ್ದು ವಿಶೇಷವಾಗಿತ್ತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರ್, ಉಪಾಧ್ಯಕ್ಷರಾದ ಅಶೋಕ್ ಬೆನ್ನೂರ್, ಮಹಾನಂದ್, ಖಜಾಂಚಿ ಮಲ್ಲಿಕಾರ್ಜುನಯ್ಯ ಸ್ವಾಮಿ, ಕಾರ್ಯದರ್ಶಿ ಬಸವರಾಜ್ ಭೋಗವತಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ಎರ್ದಿಹಾಳ್, ಲಕ್ಷ್ಮಣ್ ಕಪ್ಗಲ್, ಲಕ್ಷ್ಮೀಕಾಂತ್ ಜೈನ್ ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ನಿನ್ನೆ ಮಾಧ್ಯಮದಲ್ಲಿ ಬಂದ ಸುದ್ದಿ ಸತ್ಯಕ್ಕೆ ದೂರವಾದದ್ದು. ಇರುವ 7 ಗುಂಟೆ ಜಮೀನನ್ನು ಎನ್ಎ ಮಾಡಿಸಿಕೊಡಿ ಎಂದು ವಿನಂತಿಸಿ ಎನ್ಎಕ್ಕೆ ಭರಿಸುವ ಹಣಕ್ಕಾಗಿ ಒಂದು ಪ್ಲಾಟ್ ಮಾರಿಸಿರಿ ಎಂದಾಗ ಗೆಳೆಯರಿಗೆ ತಿಳಿಸಿ 12 ಲಕ್ಷಕ್ಕೆ ಮಾತನಾಡಿ 4 ಲಕ್ಷ ಮುಂಗಡ ನೀಡಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದು, ಆಗ ನಮಗೆ ಇದು ಕೊಟ್ಟಿ ಸಹಿ ಎಂದು ತಿಳಿದಿಲ್ಲ. ಈಗಲೂ ಕೂಡ ಆತನೇ ಮಾಡಿದ್ದಾನೆ ಎನ್ನುವುದಕ್ಕೆ ತಜ್ಞರ ಅಭಿಪ್ರಾಯ ಪಡೆದರೆ ಯಾರು ಮೋಸಗಾರರು ಎಂದು ತಿಳಿಯುತ್ತೆ. ನನಗೆ ಮೋಸ ಮಾಡಿದ್ದಲ್ಲದೆ ನಮ್ಮ ಮೇಲೆ ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೆ ನೀಡಿದ ಖಾಜಾ ಪಾಷಾ ತಂದೆ ಅಮೀರ್ ಸಾಬ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇವೆ ಎಂದು ತಮ್ಮ ಹೇಳಿಕೆಯನ್ನು ಎಸ್ ನ್ಯೂಸ್ ಮುಂದೆ ಎಚ್ ಹುಸೇನ್ ನೀಡಿದರು. ನಿನ್ನೆ ಮಾಧ್ಯಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಮಾರಾಟ 4 ಜನರ ವಿರುದ್ಧ ಪ್ರಕರಣ ದಾಖಲು ವಿಷಯ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದು ನೋಡಿ ನಮಗೆ ಶಾಕ್ ಆಯಿತು. ಖಾಜಾ ಪಾಷಾ ತಂದೆ ಅಜ್ಮೀರ್ ಸಾಬನಿಗೆ ಸಹಾಯ ಮಾಡಲು ಹೋಗಿ ನಾವು ಅಪರಾಧಿ ಎಂದು ಹೇಳಿಸಿಕೊಳ್ಳುವ ಸ್ಥಿತಿ ಬಂತು. ಈ ವಿಚಾರವಾಗಿ ಖಾಜಾ ಪಾಷಾ 4 ಲಕ್ಷ ತೆಗೆದುಕೊಂಡು ನಮಗೆ ಬಾಂಡ್ ಮೇಲೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು, ನೋಂದಣಿ ಸಮಯದಲ್ಲಿ ಫುಲ್ ಹಣ ಕೊಡುವಾಗ ನನ್ನ ಅಕ್ಕನಿಗೆ ಈ ವಿಷಯ ತಿಳಿಸಿ ಹಣ ನೀಡುತ್ತೇನೆ, ಈಗ ಹೇಳಿದರೆ ಅವಳು ಒಪ್ಪುವುದಿಲ್ಲ ಎಂದು ಖಾಜಾ ಪಾಷಾ ಹೇಳಿದ್ದು ಎಲ್ಲರ ಸಮಕ್ಷಮದಲ್ಲಿ ಹಣ ಪಡೆದಿದ್ದಾನೆ. ಈ ವಿಚಾರವಾಗಿ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ ನಡೆದು ಫಾರಂ ನಂಬರ್ 3 ಬಂದ ಮೇಲೆ ಮೊದಲನೇ ಮಾತಿಗಿಂತ ಸ್ವಲ್ಪ ಹಣ ಜಾಸ್ತಿ ನೀಡಿ ಎಂದು ಹಿರಿಯರು ಹೇಳಿದರು. ಅದಕ್ಕೆ ನಾವು ಒಪ್ಪಿದೆವು. ನಂತರ ರಿಜಿಸ್ಟ್ರೇಷನ್ಗಾಗಿ ಒತ್ತಡ ಹಾಕಿದಾಗ ನಾನು ಸಹಿ ಮಾಡಿಲ್ಲ, ಹಣ ಪಡೆದಿಲ್ಲ ಎಂದು ಹೇಳುತ್ತಾ ಬಂದ ಖಾಜಾ ಪಾಷಾ ನಮ್ಮ ವಿರುದ್ಧವೇ ಸಹಿ ಮಾಡಿ ಆಸ್ತಿ ಮಾರಾಟ ಎಂದು ಮಾಧ್ಯಮದಲ್ಲಿ ಹೇಳಿದ್ದಾನೆ. ಇವನು ನಮಗೆ ಮಾತ್ರವಲ್ಲ ಬೇರೆಯವರಿಗೂ ಮೋಸ ಮಾಡಿದ್ದು, ಸ್ವತಃ ತನ್ನ ಅಕ್ಕನಿಗೆ ಮೋಸ ಮಾಡಿದ್ದು, ಅಕ್ಕನೂ ಕೂಡ ತನ್ನ ತಮ್ಮನಾದ ಖಾಜಾ ಪಾಷಾ ಮೇಲೆ ಕೇಸ್ ದಾಖಲಿಸಿದ್ದಾಳೆ. ಮೊಹಮ್ಮದ್ ಬಿನ್ನಿ ತಂದೆ ಒಲಿ ಸಾಬ್ ಮತ್ತು ಮೊಹಮ್ಮದ್ ಜಿಲಾನಿ ಬಾಷಾ ತಂದೆ ಮೆಹಬೂಬ್ ಸಾಬ್ ಇವರಿಗೆ ಮಾರಾಟ ಮಾಡಿ ಅಖ್ತರ್ ಪಾಷಾ ಮತ್ತು ಮೊಹಮ್ಮದ್ ರಶೀದ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡ ಪ್ಲಾಟ್ ನಂಬರ್ 3 ನನಗೆ ಗೊತ್ತಾಗದೆ ನನ್ನ ಹೆಸರಿನಲ್ಲಿ ಹಕ್ಕು ಬಿಡುಗಡೆ ಪತ್ರ ತಯಾರಿಸಿ ಮೋಸ ಮಾಡಿದ್ದಾನೆ ಎಂದು ಅವರ ಅಕ್ಕ ನೂರ್ ಜಹಾನ್ ಬೇಗಂ ಲಿಖಿತ ಮಾಹಿತಿ ನೀಡಿದ್ದಾರೆ. ನಾನು ನೂರ್ ಜಹಾನ್ ಬೇಗಂ, ಗಂಡ ಅಬ್ದುಲ್ ಅಜೀಜ್, ತಂದೆ ಅಮೀರ್ ಸಾಬ್. ಇದು ಖಾಜಾ ಪಾಷಾ ನಮ್ಮ ತಮ್ಮ. ಅಖ್ತರ್ ಪಾಷಾ ಅವರು ಸಾಕ್ಷಿಗಳು ಹುಸೇನ್ ಸಾಬ್, ನಯೂಮ್ ಸಾಬ್, ರಶೀದ್ ಸಾಬ್, ಅಖ್ತರ್ ಸಾಬ್, ನಯೂಮ್ ಸಾಬ್, ಹುಸೇನ್ ಸಾಬ್. ಇವರು 4 ಮಂದಿ ಕೆಸರು ಬೇಕಂತ ದುಶ್ಮನಿಲಿಂದ ಮಾಡಕತ್ತಾನ. ಇವ್ರದ್ದು ಹೆಸರೆಲ್ಲ ಕಳಿಸ್ಬೇಕಂತ ಮಾಡಕತ್ತಾನ. ಅಂದ್ರೆ ಎದಕ್ಕಂದ್ರೆ 4 ಲಕ್ಷ ತಗೊಂಡನ. ಅವ್ರು ಕೇಳಿದ್ರೆ ಅವ್ರ ಮೇಲೆ ದ್ರೋಷ ಮಾಡಿ ಇದೆಲ್ಲ ಮಾಡಕತ್ತಾನ. ನಮ್ಮ ತಮ್ಮ ಅವಾಗ್ಲಿಂದ ಬಹಳ ಮೋಸಗಾರ. ಆತ ಮಾಡೋದು ಎಲ್ಲ ನಂಗೆಲ್ಲ ಗೊತ್ತೈತೆ. ಇದು ಮಾಡಿದ್ದು, ಇದು ತಗೊಂಡಿದ್ದು ರೊಕ್ಕ, ಅವಾಗ ಬಾಂಡ್ ಮಾಡಿ ರೊಕ್ಕ ತಗೊಂಡಾನ, ನನಗೆಲ್ಲ ಗೊತ್ತಿತ್ತು. ಆಮೇಲೆ ಈತ ಮೋಸ ಮಾಡಿ ಅವ್ರಿಗೆ ಕೊಡವಲ್ಲ. ಮತ್ತೆ ನಾನು ಹೇಳಿನಿ ಇಲ್ಲ ಮಾಡಬಾರ್ದಂದ್ರೆ ನನಗೆ ಜೀವ ಬೆದರಿಕೆ ಕೊಟ್ಟಾನ. ನಾನು ಆತನ ಮೇಲೆ ಕೇಸ್ ಮಾಡೀನಿ. ಕೇಸ್ ನಡೆದಾಕತ್ತೈತೆ. ಅಂದ್ರೆ ಮತ್ತೆ ಇದು ಮಾಡ್ಯಾನಲ್ಲ, ಅದು ವಿಡಿಯೋ ಅವು ಎಲ್ಲ ಫೇಕ್ ಐತೆ. ಈ ರೀತಿ ಅಕ್ಕನಿಗೆ ಮತ್ತು ಉಳಿದವರಿಗೆ ಮೋಸ ಮಾಡುವ ಖಾಜಾ ಪಾಷಾ ಅವರ ಸಂಬಂಧಿಕರ ಜೊತೆ ಏನು ಮಾತನಾಡಿದ್ದಾನೆ ನಮಗೆ ತಿಳಿದಿಲ್ಲ. ನಮಗೆ ಅವರ ತಮ್ಮ ಫೋನ್ ಮಾಡಿ ನನ್ನ ಅಣ್ಣ ಮಾಡಿದ್ದು ತಪ್ಪು, 2 ಲಕ್ಷ ಕೊಡಿಸುತ್ತೇವೆ, ಸೆಟ್ಲ್ ಮಾಡಿಕೊಳ್ಳುವ ಎಂದು ಹೇಳುತ್ತಾರೆ. ನಾವು ಕೊಟ್ಟ 4 ಲಕ್ಷ ರೂಪಾಯಿ 4 ವರ್ಷವಾಗಿದೆ ಮತ್ತು ಎಣ್ಣೆ ಮತ್ತು ಕೋರ್ಟ್ ಖರ್ಚು ಇದನ್ನೆಲ್ಲ ಭರಿಸಿದ್ದೇವೆ. ಈಗ ಅವರ ತಮ್ಮ ಹೀಗೆ ಹೇಳುತ್ತಾರೆ. ನಾವು ಸರಿಯಾಗಿ ಮರ್ಯಾದೆಯಿಂದ ಈ ಊರಲ್ಲಿ ಬದುಕುತ್ತಿದ್ದು, ನಾವು ಯಾರಿಗೂ ಮೋಸ ಮಾಡಿಲ್ಲ. ಊರಲ್ಲಿ ಯಾರನ್ನಾದರೂ ಕೇಳಬಹುದು. ನಮ್ಮ ಮರ್ಯಾದೆ ಹಾಳು ಮಾಡಿದ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುತ್ತೇವೆ. ಅವನು ಏನು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ತಿಳಿಯುತ್ತದೆ ಎಂದು ಎಚ್ ಹುಸೇನ್ ತಮ್ಮ ಅನಿಸಿಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಖ್ತರ್ ಸಾಬ್ ತಂದೆ ಶೇಖ್ ಶಾವಲಿ ಕಸಬವಾಡಿ, ಮೊಹಮ್ಮದ್ ರಶೀದ್ ಪಾಷಾ ಪಟೇಲ್ವಾಡಿ, ಎಚ್ ಹುಸೇನ್ ಇಂದಿರಾನಗರ, ನಹೀಂ ಪಾಷಾ ತಂದೆ ಮುರ್ತುಜಾ ಸಾಬ್ ಇದ್ದರು. ರಶೀದ್ ಪಾಷಾ ಮತ್ತು ಅಖ್ತರ್ ಪಾಷಾ ಪ್ಲಾಟನ್ನು ಖರೀದಿ ಮಾಡಿದ್ದು ನಿಜವಿರುತ್ತದೆ. ಪ್ಲಾಟ್ ನಂಬರ್ 3 ಅದಕ್ಕೆ ಅವರು 4 ಲಕ್ಷ ರೂಪಾಯಿಗಳನ್ನು ಮುಂಗಡವಾಗಿ ಕೊಟ್ಟಿದ್ದು ನಿಜವಿರುತ್ತದೆ. ಅದರಲ್ಲಿ ನಾನು ಮತ್ತು ನಯೀಂ ಪಾಷಾ ಅವರು ಸಾಕ್ಷಿಯಾಗಿರುತ್ತಾರೆ. ಅಗ್ರಿಮೆಂಟಲ್ಲಿ ನಾನು ಸಾಕ್ಷಿ ಇರೋದ್ರಿಂದ ನನ್ನ ಹೆಸರು ಕೆಡಿಸ್ತೀನಿ, ನನ್ನ ಹೆಸರಿಗೆ ಮಸಿ ಬಳಿತೀನಿ ಅಂತ ಹೇಳಿ ಈ ಮೊದಲೇ ಅವನು ನನಗೆ ಧಮಕಿ ಹಾಕಿದ್ದ.
ಅದರಿಂದ ನನ್ನ ಹೆಸರಿಗೆ ಕಳಂಕ ಹಚ್ತಾ ಇದ್ದಾನೆ. ಸದರಿ ಆಸ್ತಿಗೆ ಸಂಬಂಧಪಟ್ಟ ಕೇಸು ನಮ್ಮ ಸಿಂಧನೂರು ಕೋರ್ಟ್ನಲ್ಲಿ ನಡೀತಾ ಇದೆ. ಅವನು ಫೋಟೋ ಸೈನ್ ಮಾಡ್ಯಾನೋ ಅಥವಾ ನಾವು ಮಾಡಿದ್ದೀವಿ ಅಂತೇಳಿ ಅಲ್ಲಿ ಫಾರೆನ್ಸಿಕ್ ಕಳಿಸಿದ್ರೆ ಗೊತ್ತಾಗ್ಬಿಡ್ತದೆ. ಅವನು ತಾನೇ ಮಾಡಿದ್ದಾನೆ ಸಹಿ, ಬೇಕಂತ ಅವನು ಫೋಟೋ ಸಹಿ ಮಾಡಿರ್ಬೋದು, ಆದರೆ ನಮ್ಮ ಮುಂದೆನೇ ಸಹಿ ಮಾಡಿದ್ದಾನೆ. ಆ ಸದರಿ ವ್ಯವಹಾರವು ಖಂಡಿತ ನಿಜವಾಗಿರ್ತದೆ. ಅವನು ನಮ್ಮ ಹೆಸರು ಕಳಿಸಬೇಕಂತೇಳಿ ಬೇಕಂತ ಈ ರೀತಿ ನಮ್ಮ ಮೇಲೆ ಆಪಾದನೆ ಸಲ್ಲಿಸಿ, ನಾನು ಸಾಕ್ಷಿ ಅದರಲ್ಲಿ ಇರೋದ್ರಿಂದ ನನಗೆ ಸುಳ್ಳು ಸಾಕ್ಷಿ ಅಂತೇಳಿ ಮಾಡ್ಸಕ್ಕೆ ಅವನು ನಿರೂಪಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಇದಕ್ಕೂ ಮೊದಲು 10 ಸಲ ಗಣ್ಯರ ಹತ್ರ ಹೋಗಿ ಇದ್ರ ಬಗ್ಗೆ ಸೆಟಲ್ಮೆಂಟ್ ಚರ್ಚೆ ಅಂತ ಹೇಳಿ ಕೂತಿದ್ದೀವಿ. ಅವನು ಜಾಸ್ತಿ ಹಣ ಕೊಡ್ಬೇಕಂತೇಳಿ ವಾದಿಸಿದ. ಅದಕ್ಕೆ ಆದರೂ ನಾವು ಅದೇ ಆ ಖರೀದಾರ ಕಡೆಯಿಂದ ಏನೋ 1 ಲಕ್ಷ 2 ಲಕ್ಷ ಹೆಚ್ಚು ಕೊಡಿಸ್ತೀನಿ ಅಂತಲೂ ಹೇಳಿದ್ರು ಅವನು ಇಲ್ಲ, ನನಗೆ 10 ಲಕ್ಷ ಬೇಕು, 15 ಲಕ್ಷ ಬೇಕು, ಇನ್ನೂ ಜಾಸ್ತಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಯಾವುದೇ ಸೆಟಲ್ಮೆಂಟ್ ಮಾಡ್ಕೊಳ್ಳಾರ್ದೆ, ಇದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಾರ್ದೆ ಎದ್ದು ಹೋಗಿರ್ತಾನೆ. ಈ ರೀತಿ ಹಲವಾರು ಜನರಿಗೆ ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ನಮಗೂ ಬೆಳಕಿಗೆ ಬಂದಿದೆ. ಅವನು ನಿನ್ನೆ ಪ್ರಸಾರದಲ್ಲಿ ನಮ್ಮ ಹೆಸರಿಗೆ ಅದೇ ಮಸಿ ಬಳಿದಿದ್ದಾನೆ. ಅದಕ್ಕೆ ನಾವು ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡ್ತಾ ಇದ್ದೀವಿ. ಯೋಜನಾ ನಿರ್ದೇಶಕರು ಅಧಿಕಾರಿಗಳಾದ ಶರಣಪ್ಪ ಕೆಸರಟ್ಟಿ ಅವರು ಇಂದು ಸಿಂಧನೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದರು. ಜವಳಗೆರ ಪಂಚಾಯತ್ ವ್ಯಾಪ್ತಿಯ ಜವಳಗೆರ ಗ್ರಾಮದ ಕಾಲುವೆ ಹೂಳೆತ್ತುವ ಕಾಮಗಾರಿಯನ್ನು ಪರಿಶೀಲಿಸಿದರು. ಈ ವೇಳೆ ನರೇಗಾ ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಈ ಕಾಮಗಾರಿಯಲ್ಲಿ ಒಟ್ಟು 749 ಜನ ನರೇಗಾ ಕೂಲಿ ಕಾರ್ಮಿಕರು ತೊಡಗಿಸಿಕೊಂಡಿದ್ದು, ಅವರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಇನ್ನಷ್ಟು ಕೆಲಸಗಳು ಹಾಗೂ ವೈಯಕ್ತಿಕ ಅನುಕೂಲಕರ ಕಾಮಗಾರಿಗಳನ್ನು ಕೂಡ ಪಡೆಯಲು ಪ್ರೋತ್ಸಾಹಿಸಲಾಯಿತು. RH ಕ್ಯಾಂಪ್, ಬಂಗಾಲಿ ಕ್ಯಾಂಪ್, ಗಾಂಧಿನಗರ, ಜಾಲಿಹಾಳ್ ಗ್ರಾಮಗಳಿಗೆ ನರೇಗಾ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಹಾಜರಾತಿಯನ್ನು ಪರಿಶೀಲಿಸಿ ಈ KYC ಪ್ರತಿಶತ 100ರಷ್ಟು ಕಡ್ಡಾಯವಾಗಿ ಮಾಡಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಹಾಗೂ ಸಹಾಯಕ ನಿರ್ದೇಶಕರಾದ ವೆಂಕಪ್ಪ, ಜಿಲ್ಲಾ ಪಂಚಾಯತಿಯಿಂದ ADPC ಮಲ್ಲಮ್ಮ, ತಾಂತ್ರಿಕ ಸಂಯೋಜಕರಾದ ಮೆಹಬೂಬ್, IEC ಸಂಯೋಜಕರಾದ ಥಾಮಸ್, ಸಹಾಯಕ ತಾಂತ್ರಿಕ ಅಭಿಯಂತರರು ವಿರೂಪಾಕ್ಷ ರೆಡ್ಡಿ ಹಾಗೂ ವೆಂಕಟೇಶ್, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ನರೇಗಾ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಮೂಲಭೂತ ಸೌಕರ್ಯ, ಶಿಕ್ಷಣ, ಆರೋಗ್ಯ, ವಸತಿ ಈಡೇರಿಸಲು CPIMನಿಂದ ಶಾಸಕರಿಗೆ ಮನವಿ ಸಲ್ಲಿಕೆ. ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಶರಣಪ್ಪ ಬೇರ್ಗಿ, ಪ್ರಧಾನ ಕಾರ್ಯದರ್ಶಿಗೆ ಅಮರೇಶ್ ಅಲಗನೂರ್ ಆಯ್ಕೆ. ನಾವು ಮೋಸಗಾರರಲ್ಲ, ನಮಗೆ ಮೋಸ ಮಾಡಿದ್ದಾನೆ ಖಾಜಾ ಪಾಷಾ, ಹುಸೇನ್ ಹೇಳಿಕೆ. ರಾಯಚೂರು ಯೋಜನಾ ನಿರ್ದೇಶಕರಿಂದ ನರೇಗಾ ಕೆಲಸಗಳ ಪರಿಶೀಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.